ಓಂ ಶ್ರೀ ಗುರುಭ್ಯೋ ನಮಃ. ಓಂ ಶ್ರೀ ಗುರು ರುದ್ರಮುನೀಶ್ವರಾಯ ನಮಃ. ಓಂ ಶ್ರೀ ಸದ್ಗುರು ಶಾಂಡಿಲೇಶ್ವರಾಯ ನಮಃ. ಅರ್ಥವಿಲ್ಲದ ಓದು ಬೇಡ, ಶಾಂತಿ ಇಲ್ಲದ ಮನೆ ಬೇಡ, ರುಚಿ ಇಲ್ಲದ ಅಡುಗೆ ಬೇಡ, ಖುಷಿ ಇಲ್ಲದ ಜೀವನ ಬೇಡ, ಮಧುರತೆ ಇಲ್ಲದ ಮಾತು ಬೇಡ, ನಿಷ್ಠೆ ಇಲ್ಲದ ಧ್ಯಾನ ಬೇಡ, ಭಗವಂತನನ್ನು ಮರೆಯಬೇಡ, ಮರೆತು ಹಾಳಾಗಬೇಡ ಅನ್ನುವ ಹಾಗೆ ನನ್ನ ಲಕ್ಕೇಬೈಲು ಗ್ರಾಮದಲ್ಲಿ ಚವಾಟೇಶ್ವರರ ಜಾತ್ರಾ ಮಹೋತ್ಸವದ ನಿಮಿತ್ತ ಚವಾಟೇಶ್ವರರ ದೇವಸ್ಥಾನದ ಭವ್ಯ ರಂಗಮಂದಿರದಲ್ಲಿ ತುತ್ತು ಕೊಟ್ಟ ರೈತನಿಗೆ, ಅನ್ನ ಕೊಟ್ಟ ರೈತನಿಗೆ ಸಾವು ಕೊಟ್ಟ ಸರ್ಕಾರ ಅನ್ನುವಂಥ ಈ ನಾಟಕದ ಉದ್ಘಾಟಕರಾಗಿ ಆಗಮಿಸಿರ್ತಕ್ಕಂಥ ನಮ್ಮ ಹೆಮ್ಮೆಯ ಖಾನಾಪುರ ತಾಲೂಕಿನ ಜನಪ್ರಿಯ ಶಾಸಕರ ಅನುಪಸ್ಥಿತಿ ಒಳಗೆ ಆತ್ಮೀಯರಾದ ಸದಾನಂದನ ಪಾಟೀಲ್ ಅವರಿಗೆ ಶರಣುಗಳನ್ನು ತಿಳಿಸಿ, ಈ ಕಾರ್ಯಕ್ರಮದಲ್ಲಿ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿರ್ತಕ್ಕಂಥ ಚಂದ್ರಗೌಡ ಪಾಟೀಲ್ ಅವರಿಗೂ ಶರಣುಗಳನ್ನು ತಿಳಿಸಿ, ಪಕ್ಕದಲ್ಲೇ ಈ ಕಾರ್ಯಕ್ರಮದ ನೇತೃತ್ವವನ್ನು ವಹಿಸಿಕೊಂಡಿರ್ತಕ್ಕಂಥ ಅಪ್ಪಯ್ಯ ಸ್ವಾಮಿಗಳಲ್ಲಿಯೂ ಕೂಡ ಶರಣುಗಳನ್ನು ತಿಳಿಸಿ, ಈ ಕಾರ್ಯಕ್ರಮದಲ್ಲಿ ಇನ್ನೋರ್ವ ಈ ಗ್ರಾಮದ ಹಿರಿಯರಾಗಿರ್ತಕ್ಕಂಥ ಆತ್ಮೀಯರು ನಾಗೇಶನ್ನ ಮಾತಾಡ್ಬೇಕಾದ್ರೆ ತೊದಲು ನುಡಿ ಅಂತಂದ್ರು, ಅದಕ್ಕಂತೆ ಎಷ್ಟು ಸರಿ ಅಧ್ಯಕ್ಷರಾಗಿ ಹೇಳುತ್ತೀರಿ, ತೊದಲು ನುಡಿ ಏನನ್ನ ಬಿರುಸಿನ ನುಡಿ. ಕೋಳಿಯವರಿಗೂ ಕೂಡ ಶರಣುಗಳನ್ನು ತಿಳಿಸಿ, ನಮ್ಮ ಮದೇವನ್ನ ಕೋಳಿಯವರಿಗೂ ಕೂಡ ಶರಣುಗಳನ್ನು ತಿಳಿಸಿ, ಆತ್ಮೀಯರಾದ ದಶರಥನ ಬನೋಶಿಯವರಿಗೂ ಶರಣುಗಳನ್ನು ತಿಳಿಸಿ, ಆತ್ಮೀಯರಾಗಿರ್ತಕ್ಕಂಥ ಪಂಡಿತನ ಉಗ್ಲೆ ಅವ್ರಿಗೂ ಶರಣುಗಳನ್ನು ತಿಳಿಸಿ, ಎಲ್ಲ ಅತಿಥಿ ಮಹೋದಯರು ಭಾಳ ಮಂದಿ ಇದ್ದಾರೆ. ಎಲ್ಲರದು ಹೆಸರು ಹೇಳಲೇ ಬ್ಯಾಡ್ರಿ, ಜೋರಾಗಿ ಹೇಳ್ರಿ. ಹೇಳಲ್ರ ಬ್ಯಾಡ್ ಅಂದ್ರೆ ಚಪ್ಪಾಳೆ ಬಿಡ್ರಿ. ನಮ್ಮ ಅವುಗಳು ಹೇಳ್ರಿ ಅನ್ನಕತ್ತಾರ ನೋಡ್ರಿ. ಎಲ್ಲ ಅತಿಥಿ ಮಹೋದಯರಿಗೂ ಶರಣುಗಳನ್ನು ತಿಳಿಸಿ, ನಿರೂಪಣಾಕಾರರಾಗಿದ್ದ ನಾಗೇಂದ್ರನ ಅವರಲ್ಲಿ ಹಾಗೂ ಈ ನಾಟಕವನ್ನು ಆಯೋಜನೆ ಮಾಡಿರ್ತಕ್ಕಂಥ ಎಲ್ಲ ಯುವ ಮಿತ್ರರಲ್ಲಿ, ಸಂಗೀತ ಬಳಗದವರಲ್ಲಿ, ಪಾತ್ರಧಾರಿಗಳಲ್ಲಿ ಭಾಗಿಯಾಗಿರ್ತಕ್ಕಂಥ ನೀವೆಲ್ಲ ನಾಟಕ ಅಭಿಮಾನಿಗಳು, ಚವಾಟಜ್ಜನ ಭಕ್ತರು ಗೊತ್ತಾಗೋತ್ ನನಗೆ. ನಾಟಕ ಅಭಿಮಾನಿಗಳೇನಾರು ಕೈ ಎತ್ರಿ, ಚವಾಟಪ್ಪನ ಭಕ್ತರನ್ನವ್ರ ಕೈ ಎತ್ರಿ. ಓ, ಚವಾಟಜ್ಜನ ಭಕ್ತರದಕ್ಕೆ ಶಾಂತ ರೀತಿ ತಿಂತಾರ. ನಾನು ಎಲ್ಲ ಚವಾಟೇಶ್ವರರ ಭಕ್ತ ಸಮೂಹಕ್ಕೆ ಭಕ್ತಿಯ ಶರಣಾರ್ಥಿ. ತಮ್ಮ ಬಹಳ ಸುಂದರವಾಗಿರ್ತಕ್ಕಂಥ ನಾಟಕ. ಅನ್ನ ಕೊಟ್ಟ ತುತ್ತು ರೈತನಿಗೆ ಸಾವು ತಂದ ಸರ್ಕಾರ. ಅರ್ಥ ಮಾಡ್ಕೊಂಡು ಬದುಕ್ರಿ. ಅನ್ನ ಕೊಡೋರು ಯಾರು ಗೊತ್ತಾತಿಲ್ಲ ನಿಮಗೆ? ಗೊತ್ತಾತ್ರ? ಸಾವು ಕೊಡೋರು ಯಾರು, ಅನ್ನ ಕೊಡೋರು ಯಾರು ಅನ್ನೋದು ಈ ಮಾತಿನಾಗ ಅರ್ಥ ಆತಲ್ಲ ನಿಮಗೆ? ನಾ ಹೇಳೋದಿಷ್ಟ, ಯಾರು ಕೊಟ್ಟದ್ದು ಎಲ್ಲಿ ತನಕ ಯಾರ ಕೊಟ್ಟಾರಂತಂದ್ರು ಅದು ಭಾಳ ದಿನ ಇರಂಗಿಲ್ಲ. ಕೊಡಾವ ಭಗವಂತ ಇವತ್ತೇನ್ರ ಚವಾಟ್ಯಪ್ಪ ಕೊಟ್ಟ ಅಂದ್ರೆ ಜೀವನ ತನಕ, ಕೊನೆಯ ತನಕ ನಮ್ಮಂತಕ್ಕಿರುತ್ತದ. ಇಲ್ಲಿ ತಿಳಿದು ಬದುಕಬೇಕಾದದ್ದು ಏನಂತಂದ್ರೆ, ಇವತ್ತು ಜಾತ್ರೆ ಐತಿ ಬರ್ರಿ ಅಂತ ನೀವು ಯಾರು ಬರ್ತಿರ್ಲಿಲ್ಲ. ಜಾತ್ರೆ ಅದ ಬರ್ರಿ ಅಂತಂದ್ರೆ ಯಾರು ಬರ್ತಿರ್ಲಿಲ್ಲ. ಇವತ್ತಿಲ್ಲೊಂದು ನಾಟಕದ ಬರ್ರಿ ಅಂತಂದ್ರೆ ಎಲ್ಲರೂ ಬರ್ತೀರಿ ಅಂತ ತಿಳ್ಕೊಂಡು ಯುವಕರು ನಾಟಕ ಆಯೋಜನೆ ಮಾಡ್ಕೊಂಡ ನಿಮಗೊಂದು ಸಂದೇಶ ಈ ನಾಟಕದ ಮುಖಾಂತರ ಕೊಡಾಕತ್ತಾರ. ಈ ಸಂದೇಶ ನಾಟಕದ ಮುಖಾಂತರ ಏನು ಸಂದೇಶ ಕೊಡಾಕತ್ತಾರ ಅಂತಂದ್ರೆ, ಈ ಜಗತ್ತಿನೊಳಗ ದೊಡ್ಡವ್ರಂತ ಭಾಳ ಮಂದಿ ಅದಾರ, ಅಧಿಕಾರ ಹಿಡಿದವರೆಲ್ಲ ದೊಡ್ಡವ್ರಾಗಂಗಿಲ್ಲ, ಆಸ್ತಿ ಇದ್ದವರೆಲ್ಲ ದೊಡ್ಡವ್ರಾಗಂಗಿಲ್ಲ, ದೊಡ್ಡ ಬಿಲ್ಡಿಂಗ್ ಕಟ್ಟಿಸ್ತವ್ರೆಲ್ಲ ದೊಡ್ಡವ್ರಾಗಂಗಿಲ್ಲ. ಯಾರು ದೊಡ್ಡವ್ರು ಈ ಜಗತ್ತಿನೊಳಗಂತಂದ್ರ ನಿಜವಾಗ್ಲೂ ದೊಡ್ಡವರು ರೈತರು ಅನ್ನತಕ್ಕಂಥ ಸಂದೇಶವನ್ನ ಸಾರಿರ್ತಕ್ಕಂಥ ಈ ಲಕ್ಕೇಬೈಲದ ಗ್ರಾಮದ ಯುವಕರಿಗೆ ಒಂದು ಜೋರಾಗಿ ಚಪ್ಪಾಳೆಯನ್ನು ತಟ್ಟುವುದರ ಮುಖಾಂತರ ನಾವು ಪ್ರೀತಿಯನ್ನು ಹಂಚೋಣ. ಬಂಧುಗಳೇ, ಇವತ್ತಿನ ದಿನಮಾನದೊಳಗ ನಾವು ಹೋಳಿ ಹಬ್ಬ, ಯಾವ ಹಬ್ಬ ರೀ? ಹೋಳಿ ಹಬ್ಬ ನೆನಪಿಟ್ಕೊಳ್ಬೇಕು. ನಾವು ಹೋಳಿ ಹಬ್ಬ ಆಚರಣೆ ಮಾಡ್ಬೇಕಾದ್ರೆ ಕೈ ಎಲ್ಲ ಎಲ್ಲಿರ್ತಾವ? ನಮ್ಮ ಬಾಯಿಗಿರ್ತಾವ. ಅರ್ಥ ಮಾಡ್ಕೊಳ್ಬೇಕು. ಏನಂತೇವೆ ನಾವು? ಕಾಮನ್ನ ಅಂತೇವೆ. ಏನಂತೇವೆ? ಮನ್ಮಥ ಮತ್ತು ರತಿದೇವಿ. ಈ ಕಾಮನ್ನ ಅಂದ್ರೆ ಅರ್ಥ ಅರಿಷಡ್ ವರ್ಗಗಳು ಬರ್ತಾವ: ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮಸ್ತರ ಅಂತೇಳಿ. ಈ ಕಾಮ ಅನ್ನತಕ್ಕಂಥದ್ದನ್ನ ನಾವಿವತ್ತು ಕಾಮನ್ನಗ ಬೆಂಕಿ ಹಚ್ಚುವುದಲ್ಲ, ನಮ್ಮೊಳಗಿರ್ತಕ್ಕಂಥ ಕಾಮ ಬಯಕೆಗಳನ್ನೆಲ್ಲ ಸುಟ್ಟು ಭಗವಂತನ ಸಾಮೀಪ್ಯಕ್ಕೆ ಹೋಗ್ಬೇಕಂತಂದ್ರೆ ಏನು ಮಾಡ್ಬೇಕ್ರಿ ನಾವು?
ಈ ಹಬ್ಬವನ್ನು ಆಚರಣೆ ಜರಕರ್ತ ಕಾಮದ ಬೆನ್ನು ಹತ್ತಿದ್ರೆ ಹೊಯ್ಕೊಂಡ ಹೋಗುವುದಕ್ಕತಿ ಜೀವನದೊಳಗೆ ಅನ್ನುವಂಥ ಸಂದೇಶವನ್ನು ಕೊಟ್ಟಿರ್ತಕ್ಕಂಥ ಧರ್ಮ ಯಾವುದಾದ್ರೂ ಇದ್ರೆ ನಮ್ಮ ಹಿಂದೂ ಧರ್ಮ ಅನ್ನತಕ್ಕಂಥದ್ದನ್ನು ಈ ಸಂದರ್ಭದೊಳಗೆ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಧರ್ಮ, ಆಚಾರ, ವಿಚಾರ, ಪರಂಪರೆ, ಸಂಸ್ಕೃತಿ, ಸಂಸ್ಕಾರಗಳು ಸುಮಾರು ವರ್ಷದಿಂದ ಈ ಗ್ರಾಮಕ್ಕೆ ಬರಾಕತ್ತಿದ್ವಿ. ಬರುತ್ನ್ಯಾಗ ನೋಡಿದೆ ಜನ ಕಮ್ಮಿ ಅದಲ್ಲ ಅನ್ನ ಅಂತಂದೆ. ಜನ ಕಮ್ಮಿ ಅದಲ್ಲ ಅನ್ಕೊಡ್ದ ಅಜ್ಜಾರ ಹೊಳ್ಳಿ ಹೋಗುತ್ನ್ಯಾಗ ನಿಮಗೆ ಜಗನ ಇರಂಗಿಲ್ಲ ತಗೋರಿ ಅಂತಂದ್ರೆ. ಇದು ನಾಟಕಕ್ಕಾಗಿ ಬರುವ ಬಂದಿಕ್ಕಿಂತ ಇಲ್ಲಿ ಎಲ್ಲರೂ ಬರೋರು ಚವಾಟಪ್ಪನ ನಾಟಕ ನೋಡೋದು ನೆಪ, ಚವಾಟಪ್ಪನ ದರ್ಶನ ಆಕತ್ತೆ ಅಂತೇಳಿ ನೀವೆಲ್ಲರೂ ಬಂದೇರಿ ಅನ್ನತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾ ತಮಗೆಲ್ಲರಿಗೂ ಕೂಡ ಒಳ್ಳೇದಾಗ್ಲಿ. ಭಾಳಷ್ಟು ಜನ ಯುವಕರು ಕುಂತೇರಿ, ಚಪ್ಪಾಳೆ ತಟ್ರಿ, ಸೀಳು ಹಾಕಬೇಡ್ರಿ, ಕೂಗು ಹಾಕಬೇಡ್ರಿ. ಒಂದ ಮಾತು ನನ್ನ ಕಡೆ ಅಂತ ನಿಮಗೆ, ನೀವು ಭಾಳ ಚಲೋ ಕೆಲಸ ಮಾಡಿದ್ರೆ ನಿಮ್ಮ ಅಪ್ಪಗೆ ಸತ್ಕಾರ ಮಾಡ್ತಾರೆ. ಸಣ್ಣ ಉದಾಹರಣೆ, ಯಾರ ಮಗಳು ಆರ್ಮಿಗೆ ಹೋಗಿದ್ದಾರೆ ಎದ್ದು ತಗೊಳ್ರಿ. ಇಲ್ಲ, ಇವ್ರ ಮಗಳು ಆರ್ಮಿಗೆ ಹೋಗ್ಯಾಳ, ಪೂಜಾ ಪರೀಟ್ ಆರ್ಮಿಗೆ ಹೋಗ್ಯಾಳ. ಅವಳಿಲ್ಲ, ಆದ್ರ ಸತ್ಕಾರ ಯಾರಿಗೆ ಮಾಡ್ಯಾರ್ರಿ? ತಂದೆಗೆ ಮಾಡ್ಯಾರಲ್ಲ. ಮಕ್ಕಳಾದಂಥವ್ರು ಒಳ್ಳೆ ಕೆಲಸ ಮಾಡಿದ್ರ ಹಿಂಗ ಸತ್ಕಾರ ಆಗ್ತೈತಿ. ಮಕ್ಕಳಾದಂಥವ್ರು ಕೆಟ್ಟ ಕೆಲಸ ಮಾಡಿದ್ರೆ ಯಾವನ ಮಗ ಅನ್ಸೋದಾಕೈತಿ. ಇಷ್ಟ ನಾ ಹೇಳೋದು ಅರ್ಥ ಆತ್ ನಿಮಗ? ಭಾಳ ಚಲೋ ಕೆಲಸ ಮಾಡಿದ್ರಿ ಯಾ ಪುಣ್ಯವಂತನ ಮಗ ಅಂತ ಕರೀತಾರ. ಚಲೋ ಕೆಲಸ ಮಾಡಿದ್ರಿ ಏನಂತಾರು? ಪುಣ್ಯವಂತನ ಮಗ ಅಂತಾರು. ಅದ ಕೆಟ್ಟ ಕೆಲಸ ಮಾಡಿದ್ರ ಯಾವನ ಮಗ ಅನ್ನತ್ತಾರ. ಆ ಕಾರಣಕ್ಕೆ ಜನ್ಮ ಕೊಟ್ಟ ಅಪ್ಪನ್ನ ಮತ್ತೊಬ್ಬರ ಕಡೆಂತ್ರ ಬೇಯಿಸ್ತಕ್ಕಂಥದ್ದು ಯಾರ್ದು ಜವಾಬ್ದಾರಿ? ಯಾರ್ದು? ಬೇಯಿಸ್ಬಾರ್ದು, ಹೌದಿಲ್ಲವ? ಅದಕ್ಕೆ ತಂದೆ ತಾಯಿಯರನ್ನ ದೇವ್ರಂತ ತಿಳಿದುಕೊಂಡಿರ್ತಕ್ಕಂಥ ದೇಶ ಯಾವ್ದ್ರಿ? ತಂದೆ ತಾಯಿಯರನ್ನ ದೇವ್ರಂತ ತಿಳಿದುಕೊಂಡಿರ್ತಕ್ಕಂಥ ದೇಶ ಯಾವ್ದ್ರಿ? ಜೋರಾಗಿ ಹೇಳ್ರಿ. ಅದ ದೇಶದಾಗ ಹುಟ್ಟಿರಿಲ್ ನೀವು. ಜನ್ಮ ಕೊಟ್ಟಂತ ತಾಯಿನ, ಜನ್ಮ ವ್ಯತಿರ್ತಕ್ಕಂಥ ಭೂಮಿ ಋಣ ತೀರ್ಸಕ್ಕಾಗಂಗಿಲ್ಲ. ಬರೇ ಬಾಯಿಲೆ ಹೇಳ್ಯಾರ ಋಣ ತೀರಿಸ್ಬೇಕು ನಾವು. ಸನಾತನ ನಮ್ಮ ಸಂಸ್ಕೃತಿ ಒಳಗ, ನಮ್ಮ ಪರಂಪರೆ ಒಳಗ ಅತಿಥಿ ದೇವೋ ಭವ ಅನ್ನತಕ್ಕಂಥ ದೇಶ ಯಾವ್ದ್ರಿ? ತಂದೆ ತಾಯಿಯರನ್ನ ದೇವ್ರಂತ ತಿಳಿದುಕೊಳ್ಳುವಂತ ದೇಶ ಯಾವುದು? ಸರ್ವೇ ಜನ ಸುಖಿನೋ ಭವಂತು, ಸರ್ವೇ ಸಂತು ನಿರಾಮಯ, ಸರ್ವೇ ಭದ್ರಾಣಿ ಪಶ್ಯಂತು, ಮಹಾಕಚ್ಚಿತ್ ದುಃಖ ಭಾಗ್ ಭವೇತ್. ಎಲ್ಲರೂ ಸುಖಿಗಳಾಗಿರಲಿ, ಎಲ್ಲರೂ ಸಂತೋಷದಿಂದ ಇರಲಿ, ಎಲ್ಲರೂ ಪ್ರೀತಿಯಿಂದ ಇರಲಿ, ಎಲ್ಲರ ಕಷ್ಟ ದೂರ ಆಗಲಿ ಅನ್ನುವಂಥ ದೇಶ ಯಾವುದ್ರಿ? ಹೌದಾ ಇಲ್ಲ? ಅಂತ ದೇಶದಾಗ ನಾವು ಹುಟ್ಟೇವಿಲ್ಲ. ನಮ್ಮ ದೇಶದ ಕೀರ್ತಿಯನ್ನ ಮುಗಿಲೆತ್ತರಕ್ಕೆ ಒಯ್ಯುವಂತ ಜವಾಬ್ದಾರಿ ಮ್ಯಾಲ ಕುಂತವ್ರದಷ್ಟನೂ ಇಲ್ಲ, ಕೆಳಗೆ ಕುಂತವ್ರದಷ್ಟ ಇಲ್ಲ, ಇದನ್ನ ಆಳುವಂಥವ್ರದಷ್ಟ ಅಲ್ಲ, ಅದು ಎಲ್ಲರ ಹೊಣೆ. ಆ ನಿಟ್ಟಿನೊಳಗ ಧರ್ಮಕ್ಕಾಗಿ ನಾವೆಲ್ಲರೂ ತಲೆಬಾಗೋಣ. ಧರ್ಮೋ, ಜೋರಾಗಿ ಹೇಳ್ರಿ, ಧರ್ಮೋ ರಕ್ಷಂತಿ. ಯಾರು ಧರ್ಮವನ್ನು ರಕ್ಷಣೆ ಮಾಡ್ತಾರ ಅವರನ್ನ ಧರ್ಮ ರಕ್ಷಣೆ ಮಾಡ್ತದ. ಇದೇ ರೀತಿ ಧಾರ್ಮಿಕ ಕಾರ್ಯಕ್ರಮಗಳು, ಸಾಮಾಜಿಕ ಕಾರ್ಯಕ್ರಮಗಳು, ಶೈಕ್ಷಣಿಕ ಕಾರ್ಯಕ್ರಮಗಳು, ಎಲ್ಲ ರೀತಿ ಕಾರ್ಯಕ್ರಮಗಳು ಈ ಊರೊಳಗ ನಡೀಲಿ. ಬಹುಶಃ ಭಾಳ ಖುಷಿ ಆಯ್ತು. ಸದಾನಂದನವ್ರಿಗೆ ಅಂದೆ, ಅಣ್ಣ ಈ ಚವಾಟಪ್ಪ ಯಾವ ಸಮುದಾಯಕ್ಕೆ ಸೇರ್ಪಡ್ತಾನು ಅಂತೇಳಿ. ಹಿಂದೂ ಸಮುದಾಯಕ್ಕೆ ಅಂತಂದ್ರು ಅವರು. ನಾ ಹೇಳೋದು ಇಲ್ಲಿ ಭಾಳ ಅರ್ಥ ಮಾಡ್ಕೊಳ್ಬೇಕು. ಈ ಮಾತು ಯಾಕೆ ಹೇಳತ್ತೇನಂದ್ರೆ ಪಂಡಿತನ ಒಂದು ಮಾತು ಹೇಳಿದ್ರು. ಆ ಕಾರಣಕ್ಕೆ ಅನ್ನ ಮಾತಾಡೋತ್ನಾಗ ಅನ್ನಗಂದೆ, ಅನ್ನ ಚವಾಟಪ್ ಯಾವ ಸಮುದಾಯಕ್ಕೆ ಸೇರ್ಪಡ್ತಾನೋ ಅಂತಂದೆ. ನಮ್ಮ ಭಾರತ ದೇಶದಾಗ ಎಲ್ಲರೂ ಪೂಜೆ ಮಾಡ್ತಾರೋ ಹಿಂದೂ ಧರ್ಮಕ್ಕೆ. ನಾನು ಸುಮ್ಮ ನೋಡ್ಬೇಕು ತಡಿ ಅಂತೇಳಿ ಗೂಗಲ್ದಾಗ ಸರ್ಚ್ ಮಾಡಿದ್ನಿ. ಈಗ ಜಸ್ಟ್ ಅಂದ್ರೆ ಗೂಗಲ್ದಾಗ ಮಾಹಿತಿ ಕೊಡ್ತೈತೇನೋ ಅಂತೇಳಿ. ಅವಾಗ ಗೂಗಲ್ದಾಗ ಇರಾಕ್ಲಿಲ್ಲ, ಅವರು ನಕ್ರು, ನಾನು ನಕ್ಕೆ. ಇದು ನಡೆದ ಉದಾಹರಣೆ ಜಸ್ಟ್. ಇಲ್ಲಿ ತಿಳ್ಕೊಳ್ಬೇಕಾದದ್ದಿಷ್ಟ. ನಾವು ಇಲ್ಲಿ ತಿಳ್ಕೊಳ್ಬೇಕಾದದ್ದಿಷ್ಟ, ಜಾತ್ರೆಗಳು ಜಾತ್ರೆಗಳಾಗಬಾರ್ದು. ಜಾತ್ರೆಗಳೆಲ್ಲ ಜಾತ್ರೆಗಳಾಗಬಾರ್ದು, ಜಾಗೃತಿಯ ಜಾತ್ರೆಗಳಾಗಬೇಕು. ನಾ ಹೇಳೋದು ಅರ್ಥ ಆಗ್ಲಿಕ್ಕತ್ತದಲ್ಲ ನಿಮಗ? ಜಾತ್ರೆಗಳೆಲ್ಲ ಜಾತ್ರೆಗಳಾಗಬಾರ್ದು, ಜಾಗೃತಿ ಜಾತ್ರೆಗಳಾಗಬೇಕು. ಜಯಂತಿಗಳೆಲ್ಲ ಜಯಂತಿ ಆಗಬಾರ್ದು, ಜಾಗೃತಿಗಾಗಿ ಜಯಂತಿಗಳಾಗಬೇಕು ಅನ್ನತಕ್ಕಂಥದ್ದನ್ನ ನಾವೆಲ್ಲರೂ ಕಲಿಬೇಕು. ಎಲ್ಲವನ್ನ ಬಿಟ್ಟು ಪ್ರೀತಿ, ಮಮತೆ, ವಾತ್ಸಲ್ಯದಿಂದ ಬದುಕಬೇಕು. ಇಲ್ಲಿ ಏನು ಕಟ್ಕೊಂಡು ಹೋಗೋಂಗಿಲ್ಲ. ಸತ್ತಾಗ ಬರೋದಿಲ್ಲ ತಮ್ಮ ನಿನ್ನ ಪಾಲಿಗೆ. ಯಾರು ಹಾಡ್ಯಾರಣ್ಣ ಇದನ್ನ? ಶಬ್ಬೀರ್ ಡಾಂಗೆ ಹಾಡಿದನ ಕೇಳ್ರಿ ಹಾಡು. ಸತ್ತಾಗ ಬರುವುದಿಲ್ಲ ತಮ್ಮ ನಿನ್ನ ಪಾಲಿಗೆ, ನೆನೆಸಿ ಮಾತಾಡೋ ಮನೆಯನ್ನ ಹೂರ್ಣದ ಹೋಳಗಿ. ಅಂದ್ರೆ ಸತ್ ಮ್ಯಾಗ ಏನ್ ಮಾಡ್ತಾರೆ ಅವ? ಇಟ್ಟು ಬಂದ ಮ್ಯಾಗ ನಮ್ಮ ಹೆಸರ್ಲೆ ತಿಥಿ ಹೋಳಿಗೆ ಮಾಡಿರ್ತಾರಿಲ್ಲ, ಅಷ್ಟ ಕಮ್ಮಿ ಹೆಸರು ನೋಡಿ. ನೀವೇನು ಗಳಿಸ್ರಿ ಏನೋ ಮಾಡಲಿ, ಆದ್ರೆ ಪುಣ್ಯ ಮಾಡಿದ್ರಿ ಅಂತಂದ್ರ, ಏನಾದ್ರೂ ಧರ್ಮದ ಕಾರ್ಯ ಮಾಡಿದ್ರಿ ಅಂತಂದ್ರ ಇಲ್ಲಿ ನಿಮಗೆ ಕಿಮ್ಮತ್ತಿಲ್ಲದ ಇದ್ರು ಮ್ಯಾಗಾದ್ರೂ ಭಾಳ ಮಂದಿ ತಿಳ್ಯಾಗ ಇಲ್ಲೇ ಕಿಮ್ಮತ್ತಿಲ್ಲ ಅಂದ್ರೆ ಮ್ಯಾಗ ಹೋಗಿ ಕಿಮ್ಮತ್ತಿ ಅಂತ ತಗೊಂಡು ಏನು ಮಾಡೋಣ? ಅಲ್ಲೋ ಅನ್ನ ಇಲ್ಲಿ ಸಲ್ಲುವರು
ಅಲ್ಲಿಯೂ ಸಲ್ಲುವರು, ಇಲ್ಲಿ ಸಲ್ಲದವರು ಎಲ್ಲಿಯೂ ಸಲ್ಲರಯ್ಯ. ಮೊದಲು ಇಲ್ಲಿ ಬೇಕಾಗ್ರಿ, ಆಮೇಲೆ ಮ್ಯಾಗ ಬೇಕಾಕಿರಿ. ಏನೋ ಹೇಳತ್ತಾರೆ ಹಿಂದಿನವ್ರು ಯಾರೋ ಒಬ್ರು, ಇಲ್ಲಲ್ಲ. ಇಲ್ಲಿ ಬೇಕಾಗ್ಲಿಲ್ಲ ಅಂತಂದ್ರೆ ಎಲ್ಲೂ ಬೇಕಾಗಂಗಿಲ್ಲ. ಅದಕ್ಕೆ ಇವತ್ತು ಜಾತ್ರೆ ನಡೆದದ. ಅನ್ಯಕ್ಷೇತ್ರೇ ಕೃತಂ, ಇದೊಂದು ನೆನಪಿಟ್ಕೊಂಡ್ಬಿಡ್ರಿ ಎಲ್ಲರೂ. ಅನ್ಯಕ್ಷೇತ್ರೇ ಕೃತಂ ಪಾಪಂ ಪುಣ್ಯಕ್ಷೇತ್ರೇ ವಿನಶ್ಯತಿ, ಪುಣ್ಯಕ್ಷೇತ್ರೇ ಕೃತಂ ಪಾಪಂ ವಜ್ರಲೇಪನ ಭವಿಷ್ಯತಿ. ಎಲ್ಲೋ ಮಾಡಿರ್ತಕ್ಕಂಥ ಪಾಪ ಕಳ್ಕೊಳ್ಳಕ್ಕೆ ಎಲ್ಲಿ ಹೋಗ್ಬೇಕ್ರಿ? ಎಲ್ಲಿ ಹೋಗ್ಬೇಕ್ರಿ? ಪುಣ್ಯಕ್ಷೇತ್ರಕ್ಕೆ ಬರ್ಬೇಕು, ಹೌದಿಲ್ರಿ? ಇದೆಲ್ಲ ಪುಣ್ಯಕ್ಷೇತ್ರ, ಚವಾಟಪ್ಪನ ಸಾನ್ನಿಧ್ಯ ಅಲ್ಲ ಇದೆಲ್ಲ. ಇಲ್ಲಿ ಬಂದು ಏನಾದ್ರೂ ಎಲ್ಲೋ ಮಾಡಿರ್ತಕ್ಕಂಥ ಪಾಪ ಕಳ್ಕೊಳ್ಳಾಕ ಇಲ್ಲಿ ಬರ್ಬೇಕ. ಇಲ್ಲಿ ಬಂದು ಏನಾದ್ರೂ ಪಾಪ ಮಾಡಿದ್ರಿ ಅಂತಂದ್ರೆ ಎಲ್ಲಿ ಹೋದ್ರು ನಿಮ್ಮ ಪಾಪ ಹೋಗೋಂಗಿಲ್ಲ. ನೀವು ವಜ್ರದ ಲೇಪನ ಮಾಡ್ಕೊಂಡ್ರು ನಿಮ್ಮ ಪಾಪ ಹೋಗೋಂಗಿಲ್ಲ. ಯಾರಿಗೂ ತೊಂದರೆ ಕೊಡಕ್ ಹೋಗ್ಬೇಡ್ರಿ. ಆರಕ್ಷಕ ಅಧಿಕಾರಿಗಳು ಬಂದಾರ, ಅವ್ರಿಗೊಂದು ಜೋರಾಗಿ ಚಪ್ಪಾಳೆ ತಟ್ರಿ. ಪಾಪ ಇಲ್ಲಿ ಯಾರ್ದು ಗಲಾಟೆ ಏನೂ ಆಗಬಾರ್ದು ಅಂತೇಳಿ ಅವರು ಶ್ರಮ ಪಟ್ಟು ಕಾಯ್ತಿರ್ತಾರೆ. ಅವ್ರಿಗೆ ಕೆಲಸ ಹಚ್ಚಕ್ಕೆ ಹೋಗ್ಬೇಡ್ರಿ. ನಾವು ತುತ್ತು ಕಿವಿಗೆ ಹೋಯಂಗಿಲ್ಲ, ಬಾಯಿಗೆ ಹೋಯ್ತೇವೆ, ಹೌದಿಲ್ಲ? ನಾವು ತಪ್ಪು ಮಾಡದೇ ಇದ್ರೆ ಮುಗಿದು ಹೋತ್, ಹೌದಿಲ್ರಿ? ಹೌದಾ ಇಲ್ಲ? ಗದ್ಲಾ ಮಾಡ್ದಂಗೆ ಕುಂತ ಶಾಂತ ರೀತಿಯಿಂದ ನಾಟಕ ನೋಡ್ಕೊಂಡ ತಾವು ಆನಂದ ಪಡ್ರಿ ಅನ್ನತಕ್ಕಂಥ ಮಾತನ್ನು ಹೇಳ್ತಾ ಎಲ್ಲರಿಗೂ ಒಳ್ಳೇದಾಗ್ಲಿ. ಮಠ ಕಟ್ಟತ್ತೇವೆ, ಅವರೊಳ್ಳಿ ಮಠ ಕಟ್ಟಡ ಆಗೋದು ಬಹಳಷ್ಟು ಜನಕ್ಕೆ ಗೊತ್ತದ ಅಂತ ತಿಳ್ಕೊಂಡೇನಿ. ಗೊತ್ತದವೇ? ಗೊತ್ತದ ಇಲ್ಲವ? ನೀವು ಹೂ ಅಂದಿದ್ರೆ 2,000 ರೂಪಾಯಿ ಕೇಳಿಗಿಳ್ಯಾರಂತ ಚಿಂತೆ ಐತನ್ನ ಅವ್ರಿಗೆ. ಹ್ಞೂ ಅಂದೇರವ, ಗೊತ್ತೈತ್ರಿ? ಅವರೊಳ್ಳಿ ಮಠ ಕಟ್ಟಡ ಮಾಡೋದು ಗೊತ್ತೈತನ್ನೋರ್ ಕೈ ಎತ್ರಿ. ಗೊತ್ತೈತಂದ್ರೆ ಪಟ್ಟಿ ಕೊಡೋದಕ್ಕೈತೆ ಅನ್ನೋ ಮಂದಿ ಐತಿದ್ರಾಗ, ಇಲ್ಲಲ್ಲ? ನಿಮ್ಮ ಊರಿಗೆ ಪಟ್ಟಿಗೆ ಬರ್ಬೇಕನ್ನಕತ್ತೇವೆ, ಮಠದ ಕಟ್ಟಡದ ಪಟ್ಟಿಗೆ ಬರೋಣ ಅಂತಂದ್ರೆ ಜೋರಾಗಿ ಚಪ್ಪಾಳೆ ತಟ್ಟಿ ಬಿಡ್ರಿ. ನೀವು ತಟ್ಟಾತೀರೋ ಅನ್ನಕೊಡ್ರಿ, ನಿಮಗೆ ರೊಕ್ಕ ಬರೋಂಗಿಲ್ಲ 2,000 ರೂಪಾಯಿ. ನಮ್ಗೆ ಗೆಳೆಯರು ತಟ್ಟಾತಾರ. ಪಾಪ ಏನು ಮಾಡೋದು, ಇನ್ನೂ ನೌಕರಿ ಮದುವೆ ಗಿದ್ವಿ ಅದು ಅವ್ರಿಗೆ ಬರ ಹಾಕಬಾರ್ದಂತ ಐತಿ. ನಮ್ಮ ಅವುಗಳನ್ನ ಕೇಳಿದ್ರೆ ಚಪ್ಪಾಳಿ ತಟ್ಟಕ್ಕ ತಯಾರಿಲ್ಲ. ಬರೋಣ ಬೇಡ ಯವ್ವ, ನಾವು ಈ ಊರಣ್ಣವ್ರ ಅಲ್ರಿ, ಬೇರೆ ಊರಣ್ಣವ್ರು ಅನ್ನತ್ತಾರವ್ರು. ಹಂಗೇನಿಲ್ಲ, ಎಲ್ಲರಿಗೂ ಒಳ್ಳೇದಾಗ್ಲಿ. ಮಠ ಕಟ್ಟಾಕತ್ತೇವಿ, ಬಂದು ನೋಡ್ರಿ. ಎಲ್ಲರಿಗೂ ಭಗವಂತ ಒಳ್ಳೆ ಬುದ್ಧಿಯನ್ನು ಕೊಡ್ಲಿ. ಮಕ್ಕಳಿಗೆ ಹೇಳ್ರಿ, ಆನ್ಲೈನ್ ಗೇಮ್ಗಳನ್ನು ಆಡೋದು ಕಮ್ಮಿ ಮಾಡಕ್ಕೆ ಹೇಳ್ರಿ. ಇವತ್ತಿನ ಪರಿಸ್ಥಿತಿ ಭಾಳ ಕೆಟ್ಟ ಹೊಂಟದ. ಕಲಿಯುಗ ಕೆಟ್ಟದ, ಕಲಿಯುಗ ಕೆಟ್ಟದ ಅಂತೇವಿ. ಕಲಿಯುಗ ಕೆಟ್ಟಿಲ್ಲ. ಇವತ್ತು ಕಿಮ್ಮತ್ತಿನ ಮನಿ ಎಲ್ಲಾ ಬಿಟ್ಟು ಕಾಸು ಇವತ್ತು ಅಂಗಳದಾಗ ಬಂದು ಕುಂದ್ರಾತೇವಿ ಅಂತಂದ್ರೆ ಇದಕ್ಕೆ ಅಂಗಳ ಅಂತೇರಿಲ್ಲ, ಇದಕ್ಕೆ ಅಂಗಳ ಅಂತೇರಿಲ್ಲ. ಕಲಿಯುಗ ಕೆಟ್ಟ ಇಲ್ಲಿ ಬಂದು ಕುಂದ್ರಾಕ ಹಾಕಿತ್ ನಾವು. ಕಲಿಯುಗ ಕೆಟ್ಟಿಲ್ಲ, ನಾವು ಕೆಡಕತ್ತೇವಿ. ನಾವು ಕೆಡದಂಗ ನಮ್ಮ ಮನೆ ಕೆಡದಂಗ ಮಕ್ಕಳಿಗೆ ಸಂಸ್ಕಾರ ಕೊಡ್ರಿ. ತಂದೆ ತಾಯಿಯರು ದೇವ್ರನ್ನುವಂಥ ಭಾವನೆಗಳನ್ನು ಮಕ್ಕಳಂತೆ ಬಿತ್ರಿ. ಅಲ್ಲೇ ಇಲ್ಲೇ ಸಂಘದಾಗ ಸಾಲ ಮಾಡಿ ಫೋನ್ ಕೊಡಿಸಿರ್ತೀರಿ, ಅವ್ರು ಆನ್ಲೈನ್ ಗೇಮ್ ಮಾಡ್ಕೊಂತ ಜೀವನ ಹಾಳು ಮಾಡ್ಕೊಳ್ಳುವಂಥ ಪರಿಸ್ಥಿತಿಗೆ ಬಂದದ. ಹಂಗಾಗೋದು ಬೇಡ. ಚವಾಟೆಪ್ಪ ಎಲ್ಲರಿಗೂ ಪ್ರೀತಿ ತುಂಬಿರ್ತಕ್ಕಂಥ ಮನಸ್ಸುಗಳನ್ನು ನೀಡಲಿ. ಇವತ್ತು ತಮಗೇನಂತ ಆಶೀರ್ವಾದ ಮಾಡ್ಬೇಕಂತ ನಾ ಅನ್ಕೊಂಡೇನಿ ಅಂತಂದ್ರೆ, ನಿಮ್ಮ ಮಕ್ಕಳ IAS IPS ಅಧಿಕಾರಿಗಳಾಗೋದು ಬೇಡ. ಹೊಲದ ಮ್ಯಾಗ ಹೊಲ ತಗೊಳ್ದೇ ಇದ್ರು ನಡೀತದ, ಮನಿ ಮ್ಯಾಗ ಮನಿ ಕಟ್ಟದೇ ಇದ್ರು ನಡೀತದ, ತಂದೆ ತಾಯಿರನ್ನ ತುಗುಮಂಚದ ಮ್ಯಾಗ ಕುಂದರ್ಸಿ ತೂಗದೇ ಇದ್ರು ನಡೀತೈತಿ. ವಯಸ್ಸಾದ ಕಾಲಕ್ಕೆ ತಂದೆ ತಾಯಿಗೆ ತುತ್ತು ಮಾಡಿ ತಿನ್ನಿಸುವಂತ ಮಕ್ಕಳು ನಿಮ್ಮ ಮಕ್ಕಳಾಗಲಿ ಅಂತೇಳಿ ಆ ಭಗವಂತನಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾ ಈ ಕಾರ್ಯಕ್ರಮಕ್ಕೆ ವಿರಾಮ ಕೊಡ್ತೇನೆ. ಶಿವಂಭೂಯಾತ್, ಶರಣು ಶರಣಾರ್ಥಿ. ಪರಮ ಪೂಜ್ಯರು ಬಹಳ ಅದ್ಭುತವಾಗಿ ಮಾತನಾಡೋದಕ್ಕೆ ಜೋರಾದ ಚಪ್ಪಾಳೆ ಬರಬೇಕು.